ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಮಾರ್ಚ್ 3ನೇ ತಾರೀಕು ಕೇತುಗ್ರಸ್ತ ಚಂದ್ರಗ್ರಹಣ ಹೋಳಿ ಹುಣ್ಣಿಮೆಯಿಂದ ಈಗ ನಡೀತಾ ಇರುವಂತಹ ನಿರ್ಮಾಣವಾಗ್ತಾ ಇರುವಂತಹ ಕಾರಣದಿಂದ ಇದು ಚಂದ್ರಗ್ರಹಣ ಗ್ರಸ್ತೋದಯ ಚಂದ್ರಗ್ರಹಣ ಆಗಿರೋದರಿಂದ, ಅಂದರೆ ನಮಗೆ ಗ್ರಹಣದ ಆರಂಭ ಸಮಯವು ನಮಗೆ ನಮ್ಮ ಭಾರತದಲ್ಲಿ ಕಾಣಿಸುವುದಿಲ್ಲ. ಆದರೂ ಕೂಡ ಈ ಗ್ರಹಣದ ಅಂತ್ಯದಲ್ಲಿ ನಾವು ಈ ಗ್ರಹಣದ ನಿಯಮಗಳನ್ನು ಪಾಲಿಸಲೇಬೇಕಾಗಿರೋದರಿಂದ ಗ್ರಹಣ ಅಂತ್ಯವು ನಮಗೆ ಈ 12 ರಾಶಿಗಳ ಮೇಲೆ, ಜಾತಕರ ಮೇಲೆ ಬೀಳುವುದರಿಂದ ಗ್ರಹಣ ನಿಯಮಗಳನ್ನು, ಪೂಜಾದಿಗಳನ್ನು, ಧ್ಯಾನ ಜಪಾದಿಗಳನ್ನು ಮತ್ತು ಈ ಸಂದರ್ಭದಲ್ಲಿ ಪಾಲಿಸಲೇಬೇಕಾಗಿರುತ್ತೆ. ಮುಖ್ಯವಾಗಿ 12 ರಾಶಿಗಳಲ್ಲಿ ಈ ಕೆಲವೊಂದು ಸ್ಥಾನ ಅಂತ ನೋಡಿದಾಗ ಮಕರ ರಾಶಿಯವರಿಗೆ ಈ ಗ್ರಹಣ ಪ್ರಭಾವ ಯಾವ ರೀತಿ ಇರುತ್ತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ಅನ್ನೋದು ತಗೋಬೇಕಾಗಿರುತ್ತೆ, ಯಾವ ಪರಿಹಾರಗಳನ್ನು ಮಾಡಲೇಬೇಕಾಗಿರುವಂತಹ ಸಂದರ್ಭ ಅಂತ ನೋಡುವುದಾದರೆ, ಗ್ರಹಣ ದೋಷದ ಪ್ರಭಾವ ಅಷ್ಟರ ಮಟ್ಟಿಗೆ ಮಿಶ್ರ ಫಲಗಳು ಕೊಡ್ತಾ ಇದೆ. ಮಕರ ರಾಶಿಯವರಿಗೆ ಗ್ರಹಣದ ದೋಷ ಅಷ್ಟೊಂದು ತೀವ್ರತರವಾಗಿ ಇರುವುದಿಲ್ಲ. ಆದರೂ ಕೂಡ ದ್ವಿತೀಯ ಸ್ಥಾನದಲ್ಲಿರುವಂತಹ ಪಂಚಗ್ರಹಗಳು ಇವರನ್ನು ಕೌಟುಂಬಿಕ ಪರವಾಗಿ ಮಾನಸಿಕವಾಗಿ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ, ಹಣಕಾಸಿನ ವಿಷಯಗಳಲ್ಲಿ ಬಹಳಷ್ಟು ತೊಂದರೆಗಳನ್ನು ಉಂಟು ಮಾಡ್ತಾ ಇದೆ. ಈ ಸಮಸ್ಯೆಗಳೆಲ್ಲ ನೋಡಿ ಮಕರ ರಾಶಿಯವರು ಇದು ಗ್ರಹಣದಿಂದ ಆಗಿರಬಹುದೇನೋ ಅಂತ ಒಂದು ಭ್ರಮೆಯಲ್ಲಿ ಇರ್ತೀರಾ. ಆದರೆ ಅದು ಈಗ ನಡೀತಾ ಇರುವಂತಹ ಕೆಲವೊಂದು ಫ್ಯಾಮಿಲಿ ರಿಲೇಟೆಡ್ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಮನಸ್ಪರ್ಧೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಧನ ಕುಟುಂಬ ಸ್ಥಾನದಲ್ಲಿರುವಂತಹ ಅಗ್ನಿತತ್ವ ರಾಶಿಗಳಾಗಿರುವಂತಹ ಕುಜ, ರಾಹು ಮತ್ತು ರವಿಯ ಪ್ರಭಾವ ಅಂತ ತಿಳ್ಕೊಳ್ಳಿ. ಮುಖ್ಯವಾಗಿ ಗ್ರಹಣದ ಪ್ರಭಾವವನ್ನು ನಾವು ನೋಡುವುದಾದರೆ ಕೆಲವೊಂದು ಪ್ರತಿಕೂಲ ಫಲಗಳು, ಅಷ್ಟಮ ಸ್ಥಾನ ಅಂತ ಹೇಳ್ತಾ ಇದ್ದೀವಲ್ಲ, ಅಷ್ಟಮ ಸ್ಥಾನದಲ್ಲಿ ಈ ಗ್ರಹಣ ನಿರ್ಮಾಣವಾಗ್ತಾ ಇರೋದರಿಂದ ಮಕರ ರಾಶಿಯವರು ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕಾಗಿರುತ್ತೆ. ಇನ್ನು ಧನ ಕುಟುಂಬ ಸ್ಥಾನದಲ್ಲಿರುವಂತಹ ರವಿ, ಬುಧ, ಕುಜ, ರಾಹು, ಈ ತೃತೀಯ ಸ್ಥಾನದಲ್ಲಿ ಶನಿ ಪರಮಾತ್ಮ ಮತ್ತು ದ್ವಿತೀಯ ಸ್ಥಾನದಲ್ಲಿ ಬುಧ ಪರಮಾತ್ಮ, ಈ ಎರಡೂ ಗ್ರಹಗಳ ಮಾತ್ರ ಅನುಕೂಲವಾಗಿದೆ. ಈಗ ಈ ಸಂದರ್ಭದಲ್ಲಿ ಗ್ರಹಣದ ವಿಷಯಗಳಲ್ಲಿ ಅಂತ ಬಂದಾಗ, ಗ್ರಹಣದ ಪ್ರಭಾವ ಅಂತ ನೋಡಿದಾಗ ಮಕರ ರಾಶಿಯವರು ಮುಖ್ಯವಾಗಿ ಪ್ರಯಾಣಗಳು ಮಾಡುವಂಥ ಅಷ್ಟಮ ಸ್ಥಾನ ಅಂತ ಹೇಳ್ತೀವಲ್ವ, ಇದು ಕಷ್ಟಗಳ ಸ್ಥಾನ, ನಷ್ಟಗಳ ಸ್ಥಾನ, ಆಕಸ್ಮಿಕವಾಗಿ ಆಗುವಂತಹ ಕೆಲವೊಂದು ವಿಷಯಗಳ ಸ್ಥಾನ ಆಗಿರೋದರಿಂದ ಪ್ರಯಾಣಗಳು ಮಾಡುವಾಗ, ವಾಹನವನ್ನು ಚಲಾಯಿಸುವಾಗ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ವಾಹನವನ್ನು ಚಲಾಯಿಸಬೇಕಾಗಿರುತ್ತೆ. ಮುಖ್ಯವಾಗಿ ಶಿರಸ್ತ್ರಾಣ, ಹೆಲ್ಮೆಟ್ ಧಾರಣೆ ಮಾಡಬೇಕಾಗಿರುತ್ತೆ. ಕೆಲವೊಂದು ಮಾದಕ ದ್ರವ್ಯಗಳನ್ನು ಸೇವಿಸಿ ಮಾಡುವುದು, ಅಥವಾ ಫೋನಲ್ಲಿ ಮಾತಾಡ್ತಾ ಡ್ರೈವಿಂಗ್ ಮಾಡೋದು, ಅಥವಾ ಕೆಲವೊಂದು ಮೆಸೇಜ್ಗೆ ರಿಪ್ಲೈ ಮಾಡ್ತಾ, ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಮುಖಾಂತರ ವಾಹನ ಅಪಘಾತಗಳನ್ನು ತಪ್ಪಿಸಿ, ಅತಿ ವೇಗ ಆಲ್ವೇಸ್ ಅವಾಯ್ಡ್ ಮಾಡಿ, ಓವರ್ ಸ್ಪೀಡ್ ಅನ್ನೋದು, ಓವರ್ಟೇಕ್ ಮಾಡಬೇಕು ಅನ್ನೋದು, ಈ ವಿಷಯಗಳಿಗೆ ಸ್ವಲ್ಪ ದೂರವಾಗಿರಬೇಕಾಗಿರುತ್ತೆ ಈ ಗ್ರಹಣದ ಪ್ರಭಾವದಿಂದ. ಮತ್ತೊಂದು ಪರಿಣಾಮ ಏನಪ್ಪ ಅಂದರೆ, ಆಕಸ್ಮಿಕವಾಗಿ ಊಟ ಮಾಡುವಂತಹ ಸಂದರ್ಭಗಳಲ್ಲಿ, ನೀರು ಕುಡಿಯುವಂತಹ ಸಂದರ್ಭದಲ್ಲಿ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಸಡನ್ನಾಗಿ ಕುತ್ತಿಗೆಗೆ ಬೀಳುತ್ತೆ. ಸೊ ಆ ಟೈಮಲ್ಲಿ ಯು ಹ್ಯಾವ್ ಟು ಕೀಪ್ ಆಲ್ವೇಸ್ ವಾಟರ್ ವಿತ್ ಯು. ನೀವೇನಾದರೂ ತಿನ್ನುವಂತಹ ಸಂದರ್ಭಗಳಲ್ಲಿ, ಏನಾದರೂ ಆಹಾರ ಸೇವನೆಯನ್ನು ಮಾಡುವಂತಹ ಸಂದರ್ಭಗಳಲ್ಲಿ ಈ ಪರ್ಟಿಕ್ಯುಲರ್ ಆಗಿ ಒಂದು ವಾಟರ್ ಬಾಟಲ್ನ ಕ್ಯಾರಿ ಮಾಡ್ಕೋಬೇಕಾಗಿರುತ್ತೆ. ಆ ವಾಟರ್ ಬಾಟಲ್ ಅಥವಾ ವಾಟರ್ ಕುಡಿಯುವಾಗೂ ಅಷ್ಟೇ, ಯಾರೋ ಏನಾದರೂ ಹೇಳಿದ್ರಂತ ಕೆಲವೊಂದು ಜನ ಜೋಕು ಅಥವಾ ಮತ್ತೊಂದು ಕೇಳಿದಾಗ ಸಡನ್ನಾಗಿ ದೆ ಸ್ಟಾರ್ಟೆಡ್ ಲಾಫಿಂಗ್, ಅಂದರೆ ಆ ಟೈಮಲ್ಲಿ ನೆತ್ತಿಗೆ ಇರುವಂತಹ ಸಾಧ್ಯತೆ ಇರುತ್ತೆ. ಈ ರೀತಿ ವಿಷಯಗಳಲ್ಲಿ ಊಟ ಮಾಡುವಂಥ ಸಂದರ್ಭ, ನೀರು ಕುಡಿಯುವಂತಹ ಸಂದರ್ಭಗಳಲ್ಲಿ ಪ್ರಶಾಂತವಾಗಿ ಈ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ. ಅದರ ಜೊತೆಗೆ ಕೆಲವೊಂದು ಅಸಿಡಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್, ಜೀರ್ಣಾಶಯಕ್ಕೆ ಸಂಬಂಧಪಟ್ಟುವಂಥದ್ದು, ಗ್ಯಾಸ್ಟ್ರಿಕ್ ರಿಲೇಟೆಡ್ ಆಗಿರಬಹುದು. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಎಲ್ಲೋ ನೀರು ಬಂದಿದೆ, ಯಾರೋ ನೀರು ಕೊಟ್ಟರು ಅಂತ ಹೇಳ್ಬಿಟ್ಟು ಆ ನೀರಿನ ವಿಷಯದಲ್ಲಿ ಮುಖ್ಯವಾಗಿ ಹುಷಾರಾಗಿರಬೇಕಾಗಿರುತ್ತೆ. ದಯವಿಟ್ಟು ಯು ಆಲ್ವೇಸ್ ಟೇಕ್ ಒಳ್ಳೆ ವಾಟರ್, ಅಂದರೆ ಸ್ವಚ್ಛವಾಗಿರುವಂತಹ ನೀರ ಸೇವನೆ ಮಾಡಬೇಕಾಗಿರುತ್ತೆ. ಅಥವಾ ನೀರು ಕಲುಷಿತವಾಗಿರುವಂತಹ ನೀರು ಕುಡಿಯುವುದರಿಂದ, ಅಥವಾ ಕಲುಷಿತವಾಗಿರುವಂತಹ ಆಹಾರವನ್ನು ತಗೊಳ್ಳೋದ್ರಿಂದ ಈ ಜೀರ್ಣಾಶಯಕ್ಕೆ ಅಥವಾ ಫುಡ್ ಪಾಯ್ಸನಿಂಗ್ ಆಗುವಂತಹ ಚಾನ್ಸಸ್ಸು ಅಧಿಕವಾಗಿರುತ್ತೆ. ಈ ವಿಷಯಗಳಲ್ಲಿ ನೀವು
ಯು ಹ್ಯಾವ್ ಟು ಕೀಪ್ ಅ ವಾಟರ್ ಬಾಟಲ್ ವಿತ್, ಅದು ಮಿನರಲ್ ವಾಟರ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಫಿಲ್ಟರ್ ಮಾಡಿರುವಂತಹ ವಾಟರ್ ಆಗಿರ್ಬೋದು ಅಥವಾ ಬಿಸಿ ಮಾಡಿರುವಂತಹ ನೀರಾಗಿರಬಹುದು, ನೀವು ಸೇವನೆ ಮಾಡಬೇಕಾಗಿರುತ್ತೆ. ಮುಖ್ಯವಾಗಿ ಅಷ್ಟಮ ಸ್ಥಾನದಲ್ಲಿ ಈ ಪರ್ಟಿಕ್ಯುಲರ್ ಆಗಿ ಚಂದ್ರ ಮತ್ತು ಕೇತು ಯುತಿಯಿಂದ ಕಾಲಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳು ಕಾಲು ಹುಷಾರು. ಯಾಕಂದರೆ ನೀವು ವೆಟ್ಟಿರುವಂತಹ ಪ್ಲೇಸಸ್ಸಲ್ಲಿ ಈಗೆಲ್ಲ ಕೂಡ ತುಂಬ ಮಾರ್ಬಲ್ಸು ಫ್ಲೋರ್ಸು ಅಂತ ಹೇಳಿಬಿಟ್ಟು ಸ್ವಲ್ಪ ಆ ನೀರು ಬಿದ್ದಿದೆಯೋ ಗೊತ್ತಾಗಲ್ಲ ಅಥವಾ ವೆಟ್ಟಾಗಿದೆಯೋ ಗೊತ್ತಾಗಲ್ಲ, ಆ ರೀತಿ ಇರುತ್ತೆ. ಸೊ ವಯಸ್ಸಾಗಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಈ ಆರ್ಥರೈಟಿಸ್ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಸ್ವಲ್ಪ ನೋಡಿಕೊಂಡು, ಮುಖ್ಯವಾಗಿ ನಿಮಗೆ ಸಮಸ್ಯೆಗಳು ಬರೋದು ವಾಟರಿಂದ. ಸೊ ಆದ್ದರಿಂದ ವಾಟರ್ ಚೆಲ್ಲಿರುವಂತಹ ಪ್ರದೇಶಗಳಲ್ಲಿ, ಜಾರುವಂತಹ ಪ್ರದೇಶಗಳಲ್ಲಿ ಸ್ವಲ್ಪ ನೋಡಿಕೊಂಡು ಓಡಾಡೋದು ಉತ್ತಮ. ಅಷ್ಟಮ ಚಂದ್ರ ಅಲ್ವಾ, ಈ ರೀತಿ ಕಾಲಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳು ಅಥವಾ ಅಪಘಾತಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದ ವಿಷಯದಲ್ಲಿ ಗಮನ ಇರಲಿ, ಮಾತಾಡುವಂತಹ ಸಂದರ್ಭದಲ್ಲಿ ಗಮನವಿರಲಿ. ಸ್ವಲ್ಪ ಈ ಸಂದರ್ಭದಲ್ಲಿ ಕೋಪ ಕಮ್ಮಿ ಮಾಡಿಕೊಳ್ಳಿ. ಅಗ್ರೆಸಿವ್ ಆಗಿ ಅತಿರೇಕಕ್ಕೆ ಹೋಗಿ ಮಾತಾಡೋದು ಅಥವಾ ಮಾತಿನ ಬಗ್ಗೆ ಗಮನ ಇಟ್ಕೊಂಡು ಮಾತಾಡಬೇಕಾಗಿರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಮುಖ್ಯವಾಗಿ ಯಾಕೆ ಈ ವಿಷಯಗಳು ಹೇಳ್ತಾ ಇದ್ದೀನಿ ಅಂದರೆ, ಧನ ಕುಟುಂಬ ಸ್ಥಾನವಾಗಿರುವಂತಹ ಧನ ಕುಟುಂಬ ಸ್ಥಾನದಲ್ಲಿ ಪಂಚಗ್ರಹಗಳು ಈ ಅನುಕೂಲವಾಗಿಲ್ಲ. ಅದರಲ್ಲೂ ಕೂಡ ರವಿ, ಕುಜ, ರಾಹು ಇತ್ಯಾದಿ ವಿಷಯಗಳು, ಅಗ್ನಿತತ್ವ ರಾಶಿಗಳ ವಿಷಯಗಳಿರೋದರಿಂದ, ಧನ ಕುಟುಂಬ ಸ್ಥಾನದಲ್ಲಿರೋದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕುಟುಂಬದಲ್ಲಾಗಿರ್ಬೋದು, ಆಪ್ತರಲ್ಲಾಗಿರ್ಬೋದು, ಸ್ನೇಹಿತರಲ್ಲಾಗಿರ್ಬೋದು ಅಥವಾ ಬಂಧು ವರ್ಗದಲ್ಲಾಗಿರ್ಬೋದು, ನನ್ನವರು, ನನ್ನ ಒಳ್ಳೆಯದನ್ನು ಬಯಸದವರು ಅಂದರೆ ಬಯಸುವಂತಹ ವ್ಯಕ್ತಿಗಳು ಅನ್ನುವಂತಹ ವ್ಯಕ್ತಿಗಳೇ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳ ಮುಖಾಂತರ ನಿಮಗೆ ಬೇಜಾರು ಮೂಡುವಂತಹ ಸಂದರ್ಭಗಳು, ಅಂತಹ ವ್ಯಕ್ತಿಗಳ ಒಂದಿಗೆ ವಿವಾದಗಳು ನಡೆಯುವಂತಹ ಸಂದರ್ಭಗಳು, ಅಂಥ ವ್ಯಕ್ತಿಗಳ ಈ ಶತ್ರುಗಳ ರೂಪದಲ್ಲಿ ದ್ವೇಷ ಮಾಡುವಂತಹ ಸಂಘಟನೆಗಳು, ಈ ಸಂದರ್ಭಗಳು ಬರುವಂತಹ ಸಾಧ್ಯತೆಯೂ ಇರುತ್ತೆ. ಮುಖ್ಯವಾಗಿ ಧನ ಕುಟುಂಬ ಸ್ಥಾನದಲ್ಲಿರುವಂತಹ ಕುಜ ಈ ಆರೋಗ್ಯದ ವಿಷಯದಲ್ಲಾಗಿರ್ಬೋದು ಅಥವಾ ಫ್ಯಾಮಿಲಿ ರಿಲೇಟೆಡ್ ಅಥವಾ ಕುಟುಂಬ ಸದಸ್ಯರಿಂದ, ಕುಟುಂಬದಲ್ಲಿ ಸಂತಾನದಿಂದ ಕೆಲವೊಂದು ವಿಷಯಗಳನ್ನು ಪೂರೈಸಲೇಬೇಕಾ ಅಥವಾ ಸಾಲ ಮಾಡಿ ಆದ್ರೂ ಕೂಡ ಕೆಲವೊಂದು ವಿಷಯಗಳನ್ನು ಪಡೆಯಲೇಬೇಕು, ತಗೊಳ್ಳೇಬೇಕು ಅನ್ನೋಂತಹ ಒಂದು ಒತ್ತಡ ಅನ್ನೋದು ಇರುತ್ತೆ. ಇನ್ನು ವೃತ್ತಿ ಉದ್ಯೋಗಗಳಲ್ಲಿ ನೀವು ಎಷ್ಟು ಕಷ್ಟಪಟ್ಟರು ನಿಮ್ಮ ಪ್ರತಿಭೆಗೆ ಸಿಗಬೇಕಾಗಿರುವಂತಹ ಒಂದು ಐಡೆಂಟಿಫಿಕೇಷನ್ ಆಗಿರ್ಬೋದು ಅಥವಾ ನಿಮ್ಮ ಕಷ್ಟಕ್ಕೆ ತಕ್ಕ ಗುರುತಿಸುವಿಕೆ ಅನ್ನೋದು ಕಮ್ಮಿ ಇದ್ದು ಸ್ವಲ್ಪ ಅದು ನಿಮಗೆ ಡಿಸಪಾಯಿಂಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇನ್ನು ರವಿ, ಕುಜ, ರಾಹುಗ್ರಹಗಳು ಇದು ಮೇಯ್ನಾಗಿ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ, ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಜೀರ್ಣಾಶಯಕ್ಕೆ ಸಂಬಂಧಪಟ್ಟಿರುವಂಥ ಗ್ಯಾಸ್ಟ್ರಿಕ್, ಅಸಿಡಿಟಿ, ಈ ರೀತಿ ಆರೋಗ್ಯ ಸಮಸ್ಯೆಗಳು ಮತ್ತು ಅದರ ಮೇಲೆ ಮಾಡಬೇಕಾಗಿರುವಂತಹ ಖರ್ಚುಗಳು, ಸಂಪಾದನೆ ಮಾಡಿರುವಂತಹ ಕೂಡಿಟ್ಟಿರುವಂತಹ ಎಲ್ಲ ಹಣವು ಕೂಡ ಏನೋ ಒಂದು ಅವಶ್ಯಕತೆಗೋ ಅಥವಾ ಯಾವುದಾದ್ರೂ ಒಂದು ಅರ್ಜೆಂಟ್ ವಿಷಯಕ್ಕೂ ಎಲ್ಲ ಅಮೌಂಟು ಕೂಡ ಖರ್ಚಾಗುವಂತಹ ಸಂದರ್ಭಗಳು, ಮಾತಿನ ಬರದಲ್ಲಿ ಕುಟುಂಬ ಸದಸ್ಯರೊಡನೆ, ಮಾತಿನ ಬರದಲ್ಲಿ ನಿಮ್ಮ ಸನ್ನಿಹಿತ ಜನರ ಅಂದರೆ ನಿಮ್ಮ ಆಪ್ತರ ಜೊತೆಗೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ಸಮಸ್ಯೆಗಳು ಅಥವಾ ಅಪಾರ್ಥಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿಗಳು ಮುಖ್ಯವಾಗಿ ಅಕಾಡೆಮಿಕ್ ಎಕ್ಸಾಮ್ಸು, ಸ್ಪರ್ಧಾತ್ಮಕ ಪರೀಕ್ಷೆಗಳು ಹತ್ರ ಬರ್ತಾ ಇರೋದರಿಂದ ಫೋಕಸ್ಡ್ ಆಗಿರಬೇಕಾಗಿರುತ್ತೆ. ಆತಂಕಗಳು ಅಥವಾ ಕೆಲವೊಂದು ವಿಷಯಗಳಲ್ಲಿ ಸಬ್ಜೆಕ್ಟ್ಸಲ್ಲಿ ಅರ್ಥ ಆಗದೇ ಇರೋದು, ಈ ಕನ್ಫ್ಯೂಷನ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಮುಖ್ಯವಾಗಿ ಅಷ್ಟಮ ಸ್ಥಾನದಲ್ಲಿ ಈ ಗ್ರಹಣ ನಿರ್ಮಾಣವಾಗ್ತಾ ಇರೋದರಿಂದ ಆಲ್ರೆಡಿ ಮಕರ ರಾಶಿಯವರಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳು ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ. ಅದರಲ್ಲೂ ಕೂಡ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರು, ಅದು ನಿಮ್ಮ ತಂದೆಯ ಆರೋಗ್ಯದ ವಿಷಯದಲ್ಲಿ ಈ ಸಂದರ್ಭದಲ್ಲಿ ತುಂಬ ಕೇರ್ಫುಲ್ಲಾಗಿ ಅವರು ರೆಗ್ಯುಲರಾಗಿ ಚೆಕಪ್ಸ್ ಅಂದರೆ ಪ್ರಿವೆಂಟಿವ್ ಮೆಡಿಕೇಷನ್ ತಗೊಳ್ತಾ ಇದ್ದೀರಾ, ರೆಗ್ಯುಲರ್ ಫಾಲೋಅಪ್ಸ್ ಆಗ್ತಾ ಇದೆಯಾ, ಹೀಗೆ ಬದಲಾಗ್ತಾ ಇರುವಂತಹ ಚೇಂಜಸ್ ಇತ್ಯಾದಿ ವಿಷಯಗಳ ಬಗ್ಗೆ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಸೊ ಮುಖ್ಯವಾಗಿ ಮಕರ ರಾಶಿಯವರಿಗೆ ಗ್ರಹಣ ದೋಷ ಅಥವಾ ಗ್ರಹಣದ ಪ್ರಕಾರ ಮಾಡಬೇಕಾಗಿರುವಂಥ ಶಾಂತಿ ಪರಿಹಾರಗಳು ಏನೂ ಇಲ್ಲ. ಆದರೆ ದ್ವಿತೀಯ ಧನ ಕುಟುಂಬ ಸ್ಥಾನದಲ್ಲಿರುವಂತಹ ಗ್ರಹಗಳು ನಿಮ್ಮ ತಾಳ್ಮೆಯನ್ನು, ನಿಮ್ಮ ಕುಟುಂಬ ಜೀವನದಲ್ಲಿ ಹಣಕಾಸಿನ ಆರ್ಥಿಕ ವಿಷಯಗಳಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಮಾಡ್ತಾ ಇರೋದರಿಂದ ಮುಖ್ಯವಾಗಿ ನವಗ್ರಹಗಳ ಧ್ಯಾನ ಮಾಡುವುದು, ನವಧಾನ್ಯಗಳನ್ನು ದಾನ ಮಾಡುವುದರಿಂದ, ನವಗ್ರಹ ಪ್ರದಕ್ಷಿಣೆಗಳು ಮಾಡುವುದರಿಂದ
ಈ ಸಂದರ್ಭದಲ್ಲಿ ಗ್ರಹಣ ದೋಷಗಳಾಗಿರ್ಬೋದು ಅಥವಾ ಇತರತ್ರ ಈ ಗ್ರಹ ಶಾಂತಿ ದೋಷಗಳಾಗಿರ್ಬೋದು ಬಗೆಹರಿಯುತ್ತೆ. ಪ್ರತಿನಿತ್ಯವೂ ಕೂಡ ಈ ಸಂದರ್ಭದಲ್ಲಿ ಶ್ರೀ ಮಹಾವಿಷ್ಣು ಬುಧ ಅನುಕೂಲವಾಗಿರೋದರಿಂದ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದಾಗಿರ್ಬೋದು, ಗೋವಿಂದ ನಾಮಗಳನ್ನು ಹೇಳ್ಕೊಳ್ಳೋದಾಗಿರ್ಬೋದು ನಿಮಗೆ ಈ ಗ್ರಹಣದ ಸಮಯದಲ್ಲಿ ಅತ್ಯಂತ ಅನುಕೂಲ ಫಲಗಳನ್ನು ನೀಡುತ್ತೆ ಅಂತ ಹೇಳ್ತಾ, ಮತ್ತಷ್ಟು ಅನುಕೂಲ ಫಲಗಳು ನೀಡಲಿ ಅಂತ ಭಗವಂತನನ್ನು ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.